ಇನ್ಸ್ಟಾಗ್ರಾಮ್, ಎಕ್ಸ್ ಎಲ್ಲಿ ನೋಡಿದ್ರೂ ಇದ್ರದ್ದೇ ಹವ. ದೊಡ್ಡ ದೊಡ್ಡ ನ್ಯಾಷನಲ್ ಪಾರ್ಟಿಗಳ ಸೋಷಿಯಲ್ ಮೀಡಿಯಾ ಆರ್ಮಿಗಳೇ ಕಂಗಾಲಾಗೋ ಹಾಗೆ ಮಾಡಿದ ಆ ಒಂದು ವಿಚಿತ್ರ ಪಾರ್ಟಿ ಅಂದ್ರೆ ಅದೇ ಕಾಕ್ರೋಚ್ ಜನತಾ ಪಾರ್ಟಿ. ರೀಲ್ಸ್ ನೋಡ್ತಾ ಇದ್ರೆ ಸಡನ್ ಆಗಿ ಎದುರಾಗೋ ಈ ಜಿರಳೆಗಳ ಪಾರ್ಟಿ ಕೇವಲ ಫನ್ ಅನ್ಕೊಂಡ್ರೆ ಅದು ತಪ್ಪು. ಯಾಕಂದ್ರೆ ಇದು ಇಡೀ ದೇಶದ ಯೂತ್ಸ್ ಗಮನ ಸೆಳೆದಿದೆ. ಏನಿದು ಕಾಕ್ರೋಚ್ ಪಾರ್ಟಿ, ಇದರ ಹಿಂದಿರೋ ಅಸಲಿ ಕಥೆ ಏನು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಈ ಕಾಕ್ರೋಚ್ ಪಾರ್ಟಿ ಹುಟ್ಕೊಂಡಿದ್ದು ಯಾವುದೋ ಎಲೆಕ್ಷನ್ ಕಮಿಷನ್ ಹತ್ರ ರಿಜಿಸ್ಟರ್ ಆಗಿರೋ ನಿಜವಾದ ರಾಜಕೀಯ ಪಕ್ಷ ಅಂತಲ್ಲ. ಇದು ಹುಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಇನ್ಸ್ಟಾಗ್ರಾಮ್ ಹಾಗೇನೆ ಎಕ್ಸ್ ಮೀಮ್ನ ಪೇಜ್ಗಳ ಮೂಲಕ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಕೆಲವು ನಿರುದ್ಯೋಗಿ ಯುವಕರನ್ನ ಜಿರಳೆಗಳು ಹಾಗೆ ಪರಾವಲಂಬಿಗಳಿಗೆ ಹೋಲಿಸಿದ್ದಾರೆ ಅನ್ನೋ ಹೇಳಿಕೆ ವೈರಲ್ ಆಗಿತ್ತು. ಈ ವಿವಾದಾತ್ಮಕ ಹೇಳಿಕೆ ಆನ್ಲೈನ್ನಲ್ಲಿ ವ್ಯಾಪಕ ಪ್ರತಿಕ್ರಿಯೆಗೆ ಕಾರಣ ಆದ ಮೇಲೆ ಈ ಕಾಕ್ರೋಚ್ ಪಾರ್ಟಿ ಶುರುವಾಗಿದ್ದು. ಇದನ್ನ ಶುರು ಮಾಡಿದ್ದೇ ಅಭಿಜಿತ್ ದೀಪ್ಕೆ. ಅಭಿಜಿತ್ ದೀಪ್ಕೆ 30 ವರ್ಷದ ಭಾರತೀಯ ರಾಜಕೀಯ ಸಂವಹನ ತಜ್ಞ ಹಾಗೆ ಸಿಜೆಪಿಯ ಸಂಸ್ಥಾಪಕ. ಡಿಜಿಟಲ್ ರಾಜಕೀಯ ಸಂದೇಶ ಕಳಿಸೋದು, ನಿರೂಪಣೆ ಹಾಗೆ ಆನ್ಲೈನ್ ಪ್ರಚಾರ ತಂತ್ರದಲ್ಲಿ ಇವರು ಫೇಮಸ್. ಉನ್ನತ ಶಿಕ್ಷಣವನ್ನ ಇವರು ಅಮೆರಿಕಕ್ಕೆ ಹೋಗಿ ಮಾಡ್ಕೊಂಡು ಬಂದಿರೋದು. ಇದಕ್ಕೂ ಮುಂಚೆ ಮಹಾರಾಷ್ಟ್ರದ ಪುಣೆಯಲ್ಲಿ ಪತ್ರಿಕೋದ್ಯಮ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಬೋಸ್ಟನ್ ವಿಶ್ವವಿದ್ಯಾಲಯದಿಂದ ಪಬ್ಲಿಕ್ ರಿಲೇಶನ್ಶಿಪ್ ವಿಷಯದಲ್ಲಿ 2 ವರ್ಷಗಳ ಸ್ನಾತಕೋತ್ತರ ಪದವಿ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. 2020-23 ನಡುವೆ ಆಮ್ ಆದ್ಮಿ ಪಕ್ಷದಲ್ಲೂ ಕೂಡ ಕೆಲಸ ಮಾಡಿದ್ರು. ದೇಶದಲ್ಲಿ ನಿರುದ್ಯೋಗ, ಬೆಲೆ ಏರಿಕೆ, ಯಾವಾಗಲೂ ನಡೀತಾ ಇರೋ ಹಿಂದೂ ಮುಸ್ಲಿಂ ಅಥವಾ ಜಾತಿ ರಾಜಕೀಯ ನೋಡಿ ಬೇಸತ್ತ ಕ್ರಿಯೇಟಿವ್ ಯೂತ್ಸ್ ಗ್ರೂಪ್ ಸೇರ್ಕೊಂಡು ಇವರು ಈ ಕಾಕ್ರೋಚ್ ಪಾರ್ಟಿಯನ್ನ ಹುಟ್ಟು ಹಾಕಿದ್ರು. ರಾಜಕಾರಣಿಗಳು ನಮ್ಮನ್ನ ಜಿರಳೆ ತರ ಕಾಣ್ತಿದ್ದಾರೆ, ಹಾಗಾದ್ರೆ ನಾವೇ ಜಿರಳೆಗಳ ಪಾರ್ಟಿ ಮಾಡ್ತೀವಿ ಅನ್ನೋ ವ್ಯಂಗ್ಯದ ಮೂಲಕ ಇದು ಶುರುವಾಗಿತ್ತು. ಇದು ಹೆಚ್ಚು ಮುನ್ನೆಲೆಗೆ ಬರೋದಕ್ಕೂ ಒಂದು ಕಾರಣ ಅಂತಂದ್ರೆ ಇದು ಬಿಜೆಪಿಯನ್ನೇ ಮೀರಿಸಿದೆ ಅನ್ನೋ ವಿಚಾರದಲ್ಲಿ. ನಿಮಗೆ ಗೊತ್ತೇ ಇದೆ, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ನಲ್ಲಿ ಬಿಜೆಪಿ ಹಾಗೆ ಐಟಿ ಸೆಲ್ಗಳನ್ನು ಮೀರಿಸೋರು ಯಾರೂ ಇಲ್ಲ ಅನ್ನೋ ಮಾತು. ಆದರೆ ಈ ಕಾಕ್ರೋಚ್ ಪಾರ್ಟಿ ಯಾವುದೇ ದುಡ್ಡಿನ ಬಲ ಇಲ್ಲದೆ ಕೇವಲ ಆರ್ಗ್ಯಾನಿಕ್ ರೀಚ್ ಮತ್ತು ಮೀಮ್ಸ್ ಮೂಲಕ ಬಿಜೆಪಿಯ ಟ್ರೆಂಡ್ಗಳನ್ನೇ ಮೀರಿಸಿಬಿಟ್ಟಿದೆ. ಇದು ಶುರುವಾದ 5 ದಿನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಇನ್ಸ್ಟಾಗ್ರಾಮ್ನಲ್ಲಂತೂ 11 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ಗಳನ್ನು ಪಡೆಯುವ ಮೂಲಕ ಬಿಜೆಪಿಯನ್ನ ಮೀರಿಸಿದೆ ಅಂತ. ರಾಜಕೀಯದ ಮುಖವಾಡ, ಯುವಕರಿಂದ ಯುವಕರಿಗಾಗಿ ಅನ್ನೋ ಟ್ಯಾಗ್ಲೈನ್ ಹೊಂದಿರೋ ಈ ಪೇಜ್ ಸದ್ಯ ವಿಶ್ವಾದ್ಯಂತ ಬರೋಬ್ಬರಿ 14.8 ಮಿಲಿಯನ್ ಫಾಲೋವರ್ಸ್ ಹೊಂದೋ ಮೂಲಕ ಹೊಸ ದಾಖಲೆಯನ್ನ ನಿರ್ಮಿಸಿದೆ. ಹಾಗೇನೆ ಇದಕ್ಕೆ ಪಾಕಿಸ್ತಾನದಲ್ಲೇ ಅತಿ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಅಂದ್ರೆ 49% ಜನ ಪಾಕಿಸ್ತಾನದ ಮೂಲದವರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಭಿಜಿತ್ ದೀಪ್ಕೆ ನೇತೃತ್ವದ ಈ ವ್ಯಂಗ್ಯಭರಿತ ಚಳವಳಿ ಭಾರತದ ಡಿಜಿಟಲ್ ಸ್ಪೇಸ್ನಲ್ಲಿ ದೊಡ್ಡ ಮಟ್ಟದ ಅಶಾಂತಿ ಮೂಡಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ಐಟಿ ತಜ್ಞರು ಕೂಡ ಆರೋಪ ಮಾಡ್ತಿದ್ದಾರೆ. ಹಾಗೆ ಈ ಡಿಜಿಟಲ್ ಟ್ರೆಂಡ್ನ ಹಿಂದೆ ಭಾರತದ ಕೆಲವು ಪ್ರಮುಖ ರಾಜಕೀಯ ಪಕ್ಷಗಳ ಕೈವಾಡ ಇದೆ ಅಂತಾನೂ ಕೂಡ ಕೆಲವರು ಹೇಳ್ತಿದ್ದಾರೆ. ಕೆಲವರು ಪಾಕಿಸ್ತಾನದ ಕಡೆ ಅಂತ ಆರೋಪ ಮಾಡಿದ್ರೆ, ಇನ್ ಕೆಲವರು ಆಪ್ ಸಪೋರ್ಟ್ ಮಾಡ್ತಿದೆ ಅಂತಾರೆ, ಇನ್ ಕೆಲವರು ಕಾಂಗ್ರೆಸ್ನ ಸಪೋರ್ಟ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಾಂಗ್ರೆಸ್ನ ಕೆಲವು ನಾಯಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೂ ಇದೆ ಕಾಕ್ರೋಚ್ ಪಾರ್ಟಿಯ ಬಗ್ಗೆ. ಹೀಗೆ ಒಂದಷ್ಟು ಕನ್ಫ್ಯೂಷನ್ಸ್ ಅಂತೂ ಇದ್ದೇ ಇದೆ. ರಾಜಕೀಯ ನಾಯಕರನ್ನ ಹಾಗೆ ಸರ್ಕಾರದ ಪಾಲಿಸಿಗಳನ್ನ ತೀಕ್ಷ್ಣವಾಗಿ ಅಣಕಿಸ್ತಾ ಇದ್ದ ಕಾರಣಕ್ಕೆ ಇವರ ಪೋಸ್ಟ್ಗಳ ಮೇಲೆ ಒಂದಷ್ಟು ರಿಪೋರ್ಟ್ ಕೂಡ ಮಾಡಲಾಗಿತ್ತು. ಸೊ ಕಮ್ಯುನಿಟಿ ಗೈಡ್ಲೈನ್ಸ್ ಉಲ್ಲಂಘನೆ ನೆಪದಲ್ಲಿ ಅಕೌಂಟ್ ಬ್ಲಾಕ್ ಕೂಡ ಆಯಿತು. ಆದರೆ ಇದು ಅಧಿಕಾರದಲ್ಲಿರೋರು ತಮ್ಮ ಮೇಲಿನ ಟ್ರೋಲ್ ತಡೆಯೋದಕ್ಕಾಗದೆ ಮಾಡಿದ ತಂತ್ರ ಅಂತ ಕೂಡ ಆಕ್ರೋಶ ಹೊರಹಾಕಿದ್ದು ಇದೆ. ಹಳೆ ಕಾಲದ ತರ ರಸ್ತೆಗಿಳಿದು ಲಾಠಿ ಏಟು ತಿನ್ನೋ ಬದಲು ಇವತ್ತಿನ ಯೂತ್ಸ್ ಮೀಮ್ಸ್ ಹಾಗೆ ಡಿಜಿಟಲ್ ಸ್ಯಾಟೈರ್ ಅನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ದಾರೆ. ಸೀರಿಯಸ್ ವಿಷಯಗಳನ್ನ ಕಾಮಿಡಿ ಮಿಕ್ಸ್ ಮಾಡಿ ಹೇಳಿದಾಗ ಅದು ಕೋಟ್ಯಾಂತರ ಜನರನ್ನ ಬೇಗ ತಲುಪುತ್ತೆ ಅನ್ನೋದು ಇವರ ಸ್ಟ್ರಾಟಜಿ. ಹಾಗಾದ್ರೆ ಮುಂಬರುವ ದಿನಗಳಲ್ಲಿ ಈ ಕಾಕ್ರೋಚ್ ಪಾರ್ಟಿ ತರಹದ ಡಿಜಿಟಲ್ ಟ್ರೆಂಡ್ಗಳು ಅಸಲಿ ಎಲೆಕ್ಷನ್ ಮೇಲೆ ಏನಾದರೂ ಎಫೆಕ್ಟ್ ಮಾಡುತ್ತಾ ಅನ್ನೋ ಪ್ರಶ್ನೆ ಕೂಡ ಉಂಟಾಗುತ್ತೆ. ಇಲ್ಲಿ ಫಸ್ಟ್ ಟೈಮ್ ವೋಟ್ ಮಾಡೋ ಯುವಕರು ಸಾಂಪ್ರದಾಯಿಕ ನ್ಯೂಸ್ ಚಾನೆಲ್ ನೋಡೋದಿಲ್ಲ, ಅವ್ರು ನೋಡೋದು ಇನ್ಸ್ಟಾಗ್ರಾಮ್ಸ್ ರೀಲ್ಸ್. ಇಲ್ಲಿ ಇಂಥ ಪಾರ್ಟಿಗಳ ವ್ಯಂಗ್ಯ ಜನಪ್ರಿಯ ಆದಾಗ ಅದು ಅವರ ವೋಟಿಂಗ್ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ದೊಡ್ಡ ದೊಡ್ಡ ಪಾರ್ಟಿಗಳ ಪೇಯ್ಡ್ ಐಟಿ ಸೆಲ್ಗಳಿಗೆ ಇಂಥ ಆರ್ಗ್ಯಾನಿಕ್ ಮೀಮರ್ಗಳನ್ನ ಕಂಟ್ರೋಲ್ ಮಾಡೋದು ಕೂಡ ಒಂದು ದೊಡ್ಡ ತಲೆನೋವಾಗಿದೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಕೇವಲ ಒಂದು ಜಿರಳೆಯ ಮೀಮ್ ಅಲ್ಲ, ಅದು ವ್ಯವಸ್ಥೆಯ ವಿರುದ್ಧ ಯುವ ಪೀಳಿಗೆ ನಗುತ್ತಲೇ ಬೀಸ್ತಾ ಇರೋ ಚಾಟಿ ಅಂತ ಹೇಳ್ಬೋದು. ಸೊ ಇಂಥ ಕಾಕ್ರೋಚ್ ಪಾರ್ಟಿಗಳು ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯನ್ನು ಏನಾದರೂ ಎಚ್ಚರಿಸೋ ಕೆಲಸ ಮಾಡುತ್ತವಾ, ಅಥವಾ ಇದು ಬರೀ ಟೈಮ್ ಪಾಸ್ ಟ್ರೆಂಡಾ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅದೇನು ಒಂದು ಗೊತ್ತಾಗುತ್ತೆ. ಈಗಾಗಲೇ ಬಿಜೆಪಿಯನ್ನ ಮೀರಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನುವಂಥ ವಿಚಾರವೇ ಒಂದಷ್ಟು ಹೈಪ್ ಪಡೆದುಕೊಳ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ.
ಸೊ ನಿಮ್ಗೆ ಹೇಗನ್ಸುತ್ತೆ ಈ ಕಾಕ್ರೋಚ್ ಟ್ರೆಂಡ್ ಬಗ್ಗೆ? ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.